Audio Jungle. Audio Jungle. ನೋಡೋರು ನೋಡಿ ಇಲ್ಲೇ ಮಲ್ಗಕ್ಕೆ ಹೆಂಗೆ ಮಾಡ್ಕೊಂಡಿದ್ದಾರೆ. ಯಾವಾಗ ತೆಗಿ ನನ್ನ ತೆಗಿ ರಾಗಿ ಬೀಸ ಕೆಜಿಗ ನೋಡಿ ಇದು ಗದ್ದೆದು ಭತ್ತ ರಾಗಿ ನೋಡಿಲ್ಲ ಅಲ್ಲಿ ರಾಗಿ ತೋರಿಸ್ತೀನಿ ಬನ್ನಿ ಭತ್ತ ಇದು ಭತ್ತ ಭತ್ತ ಅದೇನು ಅಂತ ಗೊತ್ತಿಲ್ಲ ಅಲ್ಲಿಗೆ ಹೋಗೋಣ ನೋಡಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಸಜ್ಜೆ ಸಜ್ಜೆ ನೋಡಿ ಬರ್ಗಲು ಕೂಡ ಬೆಳೆದಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಮೇಳ 2025 ಇದು ಸಜ್ಜೆ ಸಜ್ಜೆ ಬೈತಾರೆ ವೀಕ್ಷಣೆಯಿಂದ ಬಹಳ ಸಂತೋಷ. ಈಗೆಲ್ಲ ಕೀಳ್ಬಾರ್ದು ನೋಡ್ಕೊಳಕ್ಕಿರ್ತಾರೆ. ಮೊಸರನ್ನ ಕಡಿತಕ್ಕಂತಹ ಮಾಡಿದ್ದಾರೆ. ಕೊರ್ಲೆ ಇದು ಕೊರ್ಲೆ ಅದನ್ನು ನೋಡಿ ಇದು ಕೊರ್ಲೆ ಕಾಳಾಗಿಲ್ಲ ಇದ್ರ ಜೊತೆ ಫೋಟೋ ತೆಗೆದ ಅಡ್ಡ ಫೋಟೋ ತೆಗೆದ ಚೆನ್ನಾಗಿಲ್ಲ ಇಲ್ಲೇ ಚೆನ್ನಾಗಿದೆ ಹಿಂದಡಿ ಒಳಗೆ ಹೋಗ್ತಾ ಇದೆ ಈಗ ಇಟ್ಕ ಇಲ್ಲಿ ಮತ್ತೆ ವಿವಿಧ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳು ವಿಶ್ರಾಂತ ಕುಲಪತಿಗಳು ಇಲ್ಲಿ ವೇದಿಕೆ ಮೇಲೆ ಹೋಗ್ತೀರಾ ನೋಡಿ ಇಲ್ಲಿ ಮೇಲೆ ಹೋಗೋದು ಇಲ್ಲಿಗೆ ನೋಡಿ ಸರ್ ಆ ಸರಿ ಇಲ್ಲಿಗಿಲ್ಲ ಆ ಕಡೆ ಮಾಡಿದ್ರು ಇಲ್ಲಿ ಮಾಡೋರು ರಾಗಿ ಹೊಲ ಎಲ್ಲ ಐತೆ ನೋಡಿ ರಾಗಿ ಹೊಲದ ಹಾಗೆ ತಾನೆ ಅಂತ ಒಂದು ಹಾಡು ಹೇಳ್ಬೋದು ಅಂದರೆ ಟೋಟಲಿ ಎಷ್ಟು ಚೆನ್ನಾಗಿದೆ ನೋಡಿ ಸೂರ್ಯಕಾಂತಿ ಅದ್ರ ಬಡ್ಡೆಗೆ ಹೋಗಂತ ತಂಬಿಲಿ ಇಟ್ಕೋದಿಲ್ಲ ಇದು ನೋಡಿ ಇಲ್ಲಿ ಮಡಿಕೆ ಮಾಡೋದು ಮಣ್ಣ ಇದು ನೋಡಿ ಇವರು ಮಡಿಕೆ ಮಾಡಿರೋದು ಇಟ್ಕೊಂಡಿದ್ದಾರೆ. ಈ ಮಡಿಕೆ ಮಾಡಕ್ಕೆ 100 ರೂಪಾಯಿ ಗೋಲ್ಕ ಡಬ್ಬಿ ಮಾಡಿದ್ದಾರೆ. ಆಯ್ತು ನೋಡಿ ಅದನ್ನ ಮೂತಿ ನೋಡಿ ಗೋಲ್ಕ ಮಾಡ್ತೀವಲ್ಲ ದುಡ್ಡು ಹಾಕ್ತೀವಲ್ಲ ಅದೇನೆ ಒಂದು ಸ್ವಲ್ಪ ಉದ್ದ ಮಡಿಸ್ಕೋಬೇಕಿತ್ತು ಉಂಡಿ ನೋಡಿ ಮಣ್ಣಿಂದು ನೋಡಿ ಆ ತಾತ ಅವರೇನೆ ಮಡಿಕೆ ಮಾಡೋಕ್ಕೆ ಇಲ್ಲಿ ಟ್ರೈ ಮಾಡಿ ಏನಾಗಲ್ಲ. ನೀರು ಇದೆಯಾ? ನೀರು ಕುಡೀರಿ ಕುಡೀರಿ ತಗೊಬನ್ನಿ. ಯಾವ ಊರು ನಿಮ್ಮದು? ಸ್ವಂತ ಊರು ಬಂದ್ಬಿಟ್ಟು ಚೇಲೂರು ಬಾಗೇಪಲ್ಲಿ. ಬಾಗೇಪಲ್ಲಿ. ಯಾವಾಗಲೂ ಮಡಿಕೆ ಮಾಡೋದೇ ಕೆಲಸನಾ? ಹೌದಾ ಇದೇ ಕೆಲಸ. ಅವರು ಹಿಂಗೆ ಹಿಡ್ಕೋಬೇಕಷ್ಟೇ ಗಬ್ಬು ನಿಮ್ಮ ಮಿಸ್ಸಸ್ಸ ಅಲ್ಲ ಹೌದಾ ಸಾರಿ ಸಾರಿ ಹೌದಾ ಎಲ್ಲ ಮಾರ್ತೀರಾ ಇದು ಮಾಡಿಬಿಟ್ಟು ಹಾಕ್ಬಿಡು. ನೋಡಿ ಮಡಿಕೆ ಮಾಡೋದು ಹೇಳ್ಕೊಡ್ತಾರೆ. ಮೇಲೆ ಇಟ್ಕೊ ಮೇಲೆ
ಒಳಗಡೆಗೆ ಇದು ಕಾಣಿಸ್ತಾವಳ. ಹ್ಞೂ ಇಲ್ಲಿ ನೋಡಿ ಈ ಕಡೆಗೆ ಇಲ್ಲಿ ಬನ್ನಿ. ನೋಡಿ ಮಡಿಕೆ ಮಾಡ್ತಾ ಇರೋದು. ಅಗಲ ಮಾಡು ಹಂಗೇನೆ. ನಿನಗೆ ಕೊಡ್ತಾರ ಮಡಿಕೆನ? ಮಡಿಕೆ ಹೋಗಿ ಗೋಲ್ಗಪ್ಪ ನೋಡಿ ಹಂಗೆ ಹಿಡ್ಕ ನೈಸ್ ಗೊತ್ತಾಯಿದೆ ನೋಡು. ಶಾರ್ಟ್ ವಿಡಿಯೋ ಮಾಡು ನೀನು, ದೊಡ್ಡ ವಿಡಿಯೋ ನಾನು ಇಟ್ಕೊತಾ ಇದ್ದೆ. ನೋಡಿ ಮಡಿಕೆ ಮಾಡೋದು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಂ ಟೀ ಕುಡಿಯೋಕ್ಕಾಗುತ್ತೆ. ಹೌದು ಅಂಕಲ್ ಚೆನ್ನಾಗಿ ಮಾಡಿಸಿ. ಅದು 1 ವರ್ಷ ಎಲ್ಲ ಇರ್ಬೇಕು ನಮ್ಮ ಮನೆಯಲ್ಲಿ ಮಡಿಕೆ. ಊಟ ಮಾಡ್ಬೇಕಾದ್ರಲ್ಲಿ ಅಗಲ ಮಾಡು ಬೇಡ ಅಂತ ಹೇಳ್ತೇವೆ. ಊಟ ಮಾಡೋಕ್ಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮಡಿಕೆ. ಹೋಯ್ತಾ? ಇಲ್ಲ ಚೆನ್ನಾಗಿ ಬಂತು. ಹಿಡ್ಕ ಅಲ್ಲೇನೆ ಮಡಿಕೆ ಹಿಡ್ಕ ಹಂಗೇನೆ. ಅದು ಚೆನ್ನಾಗಿ ಬಂತು ಒಂದು ಸ್ವಲ್ಪ. ಅವ್ರು ಹಿಡ್ಕೊತಾರಲ್ಲ ಗೊತ್ತಾಗುತ್ತೆ. ಅದೇ ಅವ್ರು ಹಿಡ್ಕೊತಾರಲ್ಲ ಅವ್ರಿಗೆ ಗೊತ್ತು ಒಂದು ನ್ಯಾಕ್ ಅದು. ಹಿಡ್ಕ ಸುಮ್ಮನೆ ಹಿಡ್ಕ ಹಂಗೆ ಕೈ. ಚೆನ್ನಾಗಿ ಬಂತು. ಅವ್ರಿಗೆ ಸೇಫ್ ಕೊಟ್ಟರು ಅಂಕಲ್. ನೋಡಿ ಮಡಿಕೆ ಮಾಡೋದು ಹೇಳ್ಕೊಡ್ತಾರೆ. ಒಬ್ಬರಿಗೆ 100 ರೂಪಾಯಿ ತಾತಾರಂತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಮಡಿಕೆ. ನಾವು ಸುಮ್ಮನೆ ಕುತ್ಕೋಬೋದಿತ್ತಲ್ಲ. ಹ್ಞೂ ಅವಳೆದ್ರೆ ಕಟ್ ಮಾಡ್ತಾರೆ ನೋಡಿ. ಈಗ ಕಟ್ ಮಾಡ್ತಾರೆ ನೋಡಿ. ವಿಡಿಯೋ ಮಾಡೋಕೆ ಯಾರಿಗೆ ಕೊಟ್ಟಿದ್ದು? ಶಾರ್ಟ್ ವಿಡಿಯೋ ಮಾಡೋಕ್ಕೆ ಹಂಗೆ ಮಡಿಕೆ ಬಂತು. ಪೇಪರ್ ಅವರ ಉಲ್ಟಾ ದಬಾಕೆ ಬೇಕಾ? ಸೀದಾನೆ ಇಟ್ಕೋಬಹುದಾ? ಹಾಂ ನೋಡಿ ಮಡಿಕೆ ಕೊಟ್ಟರು. ಮಡಿಕೆಯಲ್ಲಿ ಊಟ ಮಾಡಕ್ಕ ಇದು? ಇದರಲ್ಲಿ ಏನು ಮಾಡ್ತೀರಾ ಅಂತ ನೀವು ಹೇಳಿ. ಮಡಿಕೆಯಲ್ಲಿ ಇದು ಇವರೇನೆ. ನೋಡಿ ಏನೆಲ್ಲ ಇರುತ್ತೆ ಅನ್ನೋದು ಕೃಷಿ ಮೇಳದಲ್ಲಿ. ಇದೆಲ್ಲ ಇರುತ್ತೆ. ಮಕ್ಕಳಿಗೆ ಇದೆಲ್ಲ ಗೊತ್ತಿರೋದೇ ಇಲ್ವಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಮಡಿಕೆ. ಚೆನ್ನಾಗಿ ಬಂದಿದೆ. ಆದರೂ ಸೇಫ್ ಕೊಟ್ರ ಅಂಕಲ್. ಅಲ್ಲಿ ಮಣ್ಣು ಸಿಗಾಕೆ ಜೇಡಿ ಮಣ್ಣಲ್ವಾ, ಅದು ಬಿಡೋದೇ ಇಲ್ಲ ನೋಡ್ರಿ. ಗೋಲ್ಗುಪ್ಪ ತಿನ್ನೋದಕ್ಕೆ. ಹಾಂ ಇದರಲ್ಲಿ ಎಷ್ಟು ದುಡ್ಡು ತುಂಬುತ್ತೆ? ಸ್ವಲ್ಪನೇ ದುಡ್ಡು ನೋಡಿ. ಇದರಲ್ಲಿ ಒಂದು ಸ್ವಲ್ಪ ಊಟ ಮಾಡ್ಬೋದು ಮಡಿಕೆಯಲ್ಲಿ. ಊಟ ಮಾಡ್ತಾರೆ ಬೇಕಾದ್ರೆ. ಇದೇನು ಮಾಡ್ತಾ ಇರೋದು ಬಿದ್ರಲ್ಲಿ? ಓ ಇದು ಹೊಲಕ್ಕೆ. ಹಾಂ ಹೊಲದಲ್ಲಿ. ಸಾಲು ಹೌದು. ಹಿಂಗೇನು ಮನುಷ್ಯರೇನು ಹೋಗಂಗಿಲ್ಲ, ಒಬ್ರು ಹೋಗ್ಬೇಕು ತಾನೆ. ಹೌದೌದು. ನಿಮ್ದು ಯಾವೂರು? ಮಾಗಡಿಯಿಂದ ಬಂದಿರೋದಾ? ಇದೆಲ್ಲ ನೋಡಿದ್ದೀವಿ ನಾವು ನಮ್ಮೂರಲ್ಲಿ, ಹಳ್ಳಿ ಕಡೆ ಹಾಸನದಲ್ಲಿ. ಹಾಸನದಲ್ಲಿ ಬೇಲೂರು ರೂಟು, ಹಳೆಬೀಡು ಬೇಲೂರು. ಹಾಂ ಅಗ್ರೆ ಆ ಕಡೆ ಎಲ್ಲ ನೋಡಿದ್ದೀರಾ? ಹೌದಾ? ಅದೆಲ್ಲ ಮಡಿಕೆ ಮಾರೋರು ನೀವೇನಾ? ಅವರಾ? ಮಂಕ್ರಿ. ಹಾಂ ಹೋಗ್ಲಿ ಬಿಡಿಸ್ಕೊಳಿ. ಮುಟ್ಬೇಡ ಕೈಯಲ್ಲಿ, ಇನ್ನೂ ಆಗುತ್ತೆ ಅದು. ಬರೋರ ಹತ್ರನಾ? ಅಲ್ಲೇ ಇರೋದಾ? ಇದಕ್ಕೆ ದುಡ್ಡು ಕೊಡ್ಬೇಕಾ ಇಲ್ಲಿರೋಕ್ಕೆ? ಇಲ್ಲ ರೈತರಿಗೆ ಫೋನ್ ಮಾಡಿ ಕರೀತಾರಾ? ಹೌದಾ? ಓ ಅವ್ರನ್ನ ಇವ್ರನ್ನೆಲ್ಲ ನೀವೇ ಕರ್ಕೊಂಬಂದಿರೋದಾ? ಓ ಇದು ಹೊಲಕ್ಕೆ ಇದು ಅಲ್ವಾ? ಕುಂಟೆ ಹೊಡೆಯೋದು.
ಇವೆಲ್ಲ ಗೊತ್ತಿರೋದೇ ಇಲ್ಲ, ನೇಗ್ಲು ಇದು. ನೇಗ್ಲು ಬಾಗ್ಲೆಲ್ಲ ನಮ್ಮ ಮರನೇಗ್ಲೆಲ್ಲ ಈಗೆಲ್ಲ ನೀವೇ ತಂದಿರೋದಾ? ಹಾಂ ಎಲ್ಲ ಹೊಸದು ಇಲ್ಲಿ ಬಂದು ಇಲ್ಲಿ ಬಂದು ಮಾಡಿರೋದು ಪರಿಚಯ ಮಾಡೋಕ್ಕೆ. ಅವ್ರ ಜನಗಳಿಗೆ ಹೌದು. ಗೊತ್ತಾಗಬೇಕು, ಗೊತ್ತಿರಲ್ವಲ್ಲ. ಹೌದು. ಮಂಕ್ರಿ ಎಣಿಯರು ಇದು ಕುಂಟೆ ನೇಗ್ಲು ಮಂಕ್ರಿ ಎಣಿಯರು ನಿಮ್ಮೂರೇನಾ? ಅವ್ರನ್ನ ಅಲ್ಲಿಂದ ಕರ್ಕೊಂಬಂದಿದ್ದೀವಿ ನಾವು. ಕರ್ಕೊಬಂದಿರೋದು. ಹಗ್ಗ ಹುಡಿಯರ್ನ ಓ ಎಲ್ಲರನ್ನೂ. ಹಗ್ಗ ಹುಡಿಯರು. ಹೌದೌದು, ನಮ್ಮ ಅಪ್ಪನೂ ಮಾಡೋದ ಕೆಲಸ ಮಲ್ಲಿ. ಸುಮ್ಮನೆ ಜಿರಿ ಚೀಲ ಇದ್ರೆ ಅದ್ರಲ್ಲಿ ಮಾಡೋದು. ನೋಡಿ ಇದೆಲ್ಲ ನೇಗ್ಲು. ನೋಡ್ರಿ ಇಲ್ಲಿ ಮಡಿಕೆ ತಗೊಳ್ಳೋದಾದ್ರೆ ನೀವು ಹೊರಟೋಗ್ತೀರಲ್ಲ, ಮತ್ತೆ ಯಾವಾಗ ಸಿಗ್ತೀರಾ ನಮಗೆ? ನೀವು ಅವ್ರ ಊರು ಹುಡುಕೊಂಡು ಹೋಗ್ರಿ. ನೋಡಿ ಆನೆಗಳೆಲ್ಲ ಇದೆ. ಇಲ್ಲೇ ಇದೆ ನೋಡಿ ವಾಟರ್ ಬಾಟಲ್. ಆನೆ ಎಷ್ಟು ಇವು ಮಡಿಕೆಗಳು? ಎಂತ ಇದೆ? ಇದೆಯಾ? ಇವೆಲ್ಲ ಎಷ್ಟು? చూడమ్మ 400. ಯಾವ ఊరు మీది? చిక్కులాపూర్. అదే కదా మేము చూసిందాನೆ అంతే. చిక్కులాపూర్. ನೋಡಿ ಇವರು ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ. ಇದು ಮನೆಗೆ ಶೋಗೆನೆ ತಕ್ಕದು. ಇದು ಆನೆ ನೋಡಿ, ಆನೆ ಮಣ್ಣಿಂದು. ನೋಡಿ ಇದೆಷ್ಟು ಚೆನ್ನಾಗಿದೆ. ದೀಪ ಇಟ್ಟದು. ಇದು ಮಣ್ಣಿಂದ. ಇವರೆಲ್ಲ ಚಿಕ್ಕಬಳ್ಳಾಪುರದಿಂದ ಬಂದಿರೋದು. ನೋಡಿ ಇಲ್ಲಿ ಮಂಕ್ರಿ ಎಣದಿಟ್ಟಿದ್ದಾರೆ. ನೋಡಿ ಮಂಕ್ರಿಗಳು. ಇಡ್ಕ ನಾನು ಮಂಕ್ರಿ ಎಣೆದ ಅವ್ರು ಕೇಳ್ತೀನಿ, ಸುಮ್ಮನೆ ಅವ್ರು ಮಾತಾಡ್ತಾರೆ. ಯಾವ ಊರು ಅಂಕಲ್? ಮಾಗಡಿಯರ? ಅದೇ ಅಂಕಲ್ ಹೇಳಿದ್ರು ನಾವೇ ಕರ್ಕೊಬಂದಿದ್ದೀವಿ ಅಂತ. ಅವ್ರವ್ರು ಎಷ್ಟು ಮಂಕ್ರಿಗಳು? ಸೈಜ್ ಮೇಲ? ಬಿದ್ರೆಲ್ಲ ಎಲ್ತೀರಾ? ಅಲ್ಲಿಂದಲೇ ತಂದಿದ್ರಾ? ನೋಡಿ ಮಂಕ್ರಿ ಎಣಿತಾ ಇದ್ದಾರೆ. ಬಿದ್ರಲ್ಲಿ ಕಟ್ ಮಾಡ್ತಾ ಇದ್ದಾರೆ. ನೋಡಿ ಬಿದ್ರು ಎಷ್ಟು ಚೆನ್ನಾಗಿ ನೀಟಾಗಿ ಕಟ್ ಮಾಡ್ತಾ ಇದ್ದಾರೆ. ಕಷ್ಟ ಇಲ್ವಾ ಕೆಲಸ? ಕಷ್ಟನಾ? ಕಷ್ಟ ಇಲ್ದಿರೋ ಕೆಲಸ ಯಾವುದಿದೆ ಅಲ್ವಾ? ನೋಡ್ರಿ ಈ ಮಂಕ್ರಿ ಚೆನ್ನಾಗಿದೆ. ನಾವು ಸೈಜ್ ಇದೆಲ್ಲ ಬಿದ್ರಿಗೂ ದುಡ್ಡು ಕೊಟ್ಟೆ ತತ್ತೀರಾ ಅಲ್ವಾ? ಬಿದ್ರಿಗೂ ದುಡ್ಡು ಕೊಟ್ಟು. ಇದು ಚೆನ್ನಾಗಿ ಬಂದಿದೆ ಮಂಕ್ರಿ. ಅದೇ ಬೇರೆ ಮಂಕ್ರಿ ಅಲ್ವಾ? ಅದೇ ಬೇರೆದು. ಅದೇ ಬೇರೆ ಇದೆ ನೋಡಿ. ಇದೇ ಬೇರೆ ಥರ ಮಂಕ್ರಿ. ನೋಡ್ರಿ ಇದು ದೊಡ್ಡ ಮಂಕ್ರಿ. ಇದು ಸೈಜ್ ಮೇಲೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಎಲ್ಲ ಕೆಲಸನೂ ಕಷ್ಟನೇ ನೋಡಿ. ಇವರೆಲ್ಲ ಮಡಿಕೆ ಮಾರೋದು. ಮೂರ್ತಿ ಅವರೆಲ್ಲ ಮಡಿಕೆ. ಇವರು ದೀಪ. ಇವರು ಎಲ್ಲ ಏನೋ ದುಡ್ಡಿಲ್ವಂತೆ ಅದಕ್ಕೆ. ಮಂಕ್ರಿ ಹೊತ್ಕೊಂಡು ಹೋಗುವಂತ. ನೀವು ಹಗ್ಗ ಅವ್ರು ಹೇಳಿದ್ರು ಹಗ್ಗ ಮಾಡೋರ್ನೆಲ್ಲ ಕರ್ಕೊಬಂದೀವಿ ಅಂತ. ನಮ್ಮ ಅಪ್ಪನೂ ಮಾಡೋದು ಅವಾಗ. ಹಾಂ 200 ರೂಪಾಯಿ ಕೊಡ್ತೀವಿ ಅಂತ. 200 ಅಂತ ಹೇಳು ಅಂಕಲ್. 200 ರೂಪಾಯಿ ಕೊಡ್ತೀವಿ ಅಂತ ಹೇಳು. ಕೊಡಿ ಅಂದ್ರೆ ಹೆಚ್ಚಿನ ಮಾರಬಾರ್ದು ಅಂತ ಹೇಳೋರಿ. ಅವ್ರು ಕೊಡ್ತಾರೆ ಒಂದು ದಿವಸ 1000 ರೂಪಾಯಿ ಕೂಲಿ ಕೊಡ್ತಾರೆ. ನಮ್ಮ ಊಟಕ್ಕೆ 1000 ರೂಪಾಯಿ ಕೊಡ್ತಾರ ನಿಮಗೆ? ಅಂದರೆ ಇವೇನು ಮಾರಂಗಿಲ್ವ ನೀವು? ಸುಮ್ಮನೆ ಮತ್ತಿದೆಲ್ಲ ದನ ಕಟ್ಟಕ್ಕೆಲ್ಲ ಹಳ್ಳಿ ಕಡೆ. ಅದೇನೆ ನೋಡ್ರಿ ಮಂಕ್ರಿ ನಾವು ತಗೊಂಡಿದ್ದೀವಿ. ಚೆನ್ನಾಗಿದೆ ನೋಡ್ರಿ. ಬಿರಿಯಾನಿ ಮಾಡೋದಕ್ಕೆ, ಅನ್ನ ಬಸಿಯೋದಕ್ಕೆ. ನಿಮ್ದು ಯಾವ ಊರು? ರಾಯಚೂರರ? ಇಲ್ಲಿರೋದು ಹಸಿ ಬಿದ್ರು ಗೊತ್ತಿರಲ್ವಲ್ಲ ಅದಕ್ಕೆ. ಮಡಿಕೆ ಮಣ್ಣಿಂದು ಇನ್ನೂ ಹಸಿರು ಇದೆ ಅದು.
ಊರಾಗೆಲ್ಲ ಮಾಡಿ ಆಟ ಸಾಮಾನು ಎಲ್ಲ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿಲ್ವಲ್ಲ ಅದೆಲ್ಲ, ಇವರಿಗೆಲ್ಲ ಎಲ್ಲಿ ಗೊತ್ತು. ಈ ಕಡೆ ನೋಡು, ರಾಗಿ ಮಿಷಿನ್ ಪುಡಿ ಮಾಡ್ತೀವಲ್ಲ, ಅದು ಮುಂಚೆ ಎಲ್ಲ ಅದರಲ್ಲಿ ಬೀಸ್ತಾ ಇದ್ರು. ನೋಡಿ ಇದು ಒನಕೆ ಕುಟ್ಟದಿದು. ಯಾರಿಗಾದ್ರು ಒಂದು ಹೊಡೀರೆ ನೋಡಿ, 2 ಬಳೆ ಹೊಲಿಕೆ, ಈ ಕಡೆ ಒಂದು ಬಳೆ, ಈ ಕಡೆ ಒಂದು ಬಳೆ. ಭತ್ತ ಕುಟ್ಟೋದು ಒಂದು ನೋಡಿ, ಇದು ಮುಂಚೆದು, ಇದು ಹಳೆ ಕಲ್ಲು, ಅದು ಹೊಸ ಕಲ್ಲು, ಇದು ಹಳೆಯದು. ಕುಟ್ಟೋದು ಅವ್ರನ್ನ ಇಡ್ಕೊಂಡು ವೆಯ್ಟ್ ಇದೆ, ಮತ್ತು ಅದು ಹಳೇದು, ಅದು ಒಂದು ಹಂಗೆ ನಿಂತ್ಕೋ. ಮಂಕ್ರಿ ನಾನು ತೆಗ್ದಿಲ್ಲ, ಬಾ. ಕೃಷಿ ಪರಿಸರ ಪ್ರವಾಸೋದ್ಯಮ ತಾಲೂಕಿನಲ್ಲಿ ಎತ್ತಿನ ಗಾಡಿಯ ಓಡಾಟವಿದ್ದು ಗ್ರಾಮೀಣ ಪ್ರದೇಶದ ಆಸಕ್ತರು ಹಾಗೂ ನಗರ ಪ್ರದೇಶದ ಆಸಕ್ತರು ಎತ್ತಿನ ಗಾಡಿಯಲ್ಲಿ ಓಡಾಟ ನೋಡಿ. ಇಲ್ಲಿ ಜಾನವರಮ್ಮ ಹಿಡ್ಕೊಂಡಿದ್ದು, ಅದು ಅವರಮ್ಮ ನಮಗೆ ಕಳಿಸಿದ್ರಲ್ಲ ಒಂದ್ಸತಿ. ಅಲ್ಲೋ ಅಣ್ಣ ಬಾ. ಈ ಹೂವು ನೋಡ್ತೀಯ, ಇದು ಮಾಡುವ ಚೆನ್ನಾಗಿತ್ತು. ಎತ್ತಿನ ಗಾಡಿ ಹೋಗ್ಬೋದು. ನೀರು ಸೇದೋದು ನೋಡಿ. ಹೇಳಿ 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 ಹೇಳಿ. ಸೇದೆ ಬಾವಿ ಚಿಕ್ಕದಾಯ್ತು. ಎಲ್ಲರೂ ಓದ್ತವ್ರಂತ ಅವರು. ನೋಡಿ ಭತ್ತ ಕುಟ್ಟೋದು. ಒಳಕಲ್ಲು ಇದೆ ನೋಡಿ, ಅಲ್ಲಿ ಭತ್ತ ಕುಟ್ಟೋದು ಇದೆ. ಇವಾಗ ಅಕ್ಕಿ ತಗೊಂಬಂದು ಡೈರೆಕ್ಟ್ ಅನ್ನ ಮಾಡ್ಕೊಂಡು ತಿಂತೀವಿ. ಅದು ರೆಡಿ ಫುಡ್ ಅಲ್ಲ ಇವಾಗ, ಅವಾಗಿನ ಟೈಮಲ್ಲಿ. ಅವಾಗೆಲ್ಲ ಹಿಂಗೆ ಕುಟ್ತಿದ್ರಲ್ಲ, ಅದಕ್ಕೆ ಕುಟ್ಟಬೇಕು, ಮಕ್ಕಳಿಗೆ ತೋರ್ಸೋಕ್ಕೆ. ಅಲ್ಲ ನೋಡಿ, ಹಿಟ್ಟು ಬೇಕಾ, ದೋಸೆ ಹಿಟ್ಟು ಅದೆಲ್ಲ ಹಾಕಿ ರುಬ್ಬಲೇಬೇಕು, ಮಿಕ್ಸಿ ಗ್ರೈಂಡರ್ ಇಲ್ಲ. ಖಾರ ರುಬ್ಬೋದು, ರುಬ್ಬು 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 ಖಾರ ರುಬ್ಬು ಅಂತ ನೋಡಿ. ಖಾರ ರುಬ್ಬೋದು ನೋಡಿ. ರಾಗಿ ಬೀಸೋದು, ರಾಗಿ ಬೀಸು ತಿನ್ನು ಅಂತ ಮುಂಚೆ ಎಲ್ಲ ನೋಡಿ. ರಾಗಿ ಬೀಸೋದು ಸುಮ್ಮನೆ ಹಿಂಗೆ ಎತ್ತು ಹಂಗೇನೆ. ಹೌದೌದು, ಕೈಯಲ್ಲಿ ಗುಳ್ಳೆ ಬರಬೇಕು. ಈ ಕಲ್ಲಲ್ಲ, ಮುಂಚೆ ಕಲ್ಲಿತ್ತು ನೋಡ್ರಿ, ಅದು ಬೇರೆದು. ಹಾಂ, ಅಲ್ಲಿಟ್ಟಿದ್ರು.
ಕಲ್ಪಿಸಲಾಗಿದೆ. ಅದೇ ರೀತಿ ನೋಡಿ ಮಜ್ಜಿಗೆ ಕಡಿಯೋದು. ಸೇರು ಪಾವು ಚಟಕಿದೆ. ಸೇರು ಅಲ್ಲ, ಇದು ಸೇರು ಪಾವು ಚಟಕು 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 ದೊಡ್ಡವರು ಚಿಕ್ಕರು ಚಿಕ್ಕರು ಅಂತ ಹೇಳ್ತಾರಲ್ಲ, ಇದು ಮಂಕ್ರಿ, ಹಳೇದು ಮಂಕ್ರಿ. ಇದೇನು ಅಳಿಯೋದು ಪುಟ್ಟಿ, ಇದು ಮುಂಚೆ ಇದ್ರಲ್ಲಿ ಅಳಿತಿದ್ರು, ಆಮೇಲೆ ಸೇರ್ ಬಂತು. ಮುಂಚೆ ಮಂಕ್ರಿಲಿ ಅಳಿತಿದ್ರು ನೋಡ್ರಿ, ಇವಾಗ KG. ಇದು ಕುಡ್ಲು. ಇದೆಂಥದ್ದು ಹೊರದಾರಿ. ಟೀ ಕುಡಿತಾ ಇದ್ದೆ. ಇದು ಯಾರಿಗೆ ತಲೆ ಕೊಡಿಯೋದ? ಅಲ್ಲ, ಇದೆಲ್ಲ ಆಟ ಆಡೋದಿದೆ. ಒಳಕೀಲು. ಹಾಂ, ಇದು ಹೌದು. ಇದು ಕಳಕಿಲ ಗುದ್ಲಿ ಅಲ್ಲ, ಕೈ ಗುದ್ಲಿ. ಇದು ಗುದ್ದಲಿ, ಅದು ಕೈ ಗುದ್ದಲಿ. ಪರ್ಕೆಗಳು. ನೋಡಿ, ಗಿಲಿ ಹಿಡಿಯೋದು ಬೋನ್ ಇದೆ. ಇಲ್ಲಿ ಈಗ ಬಂದರೆ ಇಟ್ಟಿದ್ರೆ ಇಲ್ಲಿ ಪಟಾಕ್ ಹಾಕಿರುತ್ತೆ. ಇದೇನು ಗಿಲಿ ಹಾಕೋದಿಲ್ಲ. ಮೆರಿಗೋಲ್ ಅಂದರೆ ಇದು ಹಳೆ ಕಾಲದ ಮಡಿಕೆ. ಸಡ್ಡೆ. ಇದು ಹೊಲ ಅಂದರೆ ಸೀಡ್ ಇಕ್ಕೋದು, ಹೊಲಕ್ಕೆ ಇದು ಸೀಡ್ಗಳು ಇಕ್ಕೋದು ನೋಡೋದು. ಅದೇ ಹೊಲಕ್ಕೆ ಕುಡ್ಗೋಲು. ಇದು ಹಸುಗೆ ಮಂಕ್ರಿ ಹಾಕೋದು, ತಿನ್ನಬಾರ್ದು ಅಂತ. ನಾಯಿ. ಇದು ಗರ್ಗಸ. ಒಂದು ಅಗರ, ಸೈಜ್ ಬಾಚಿ. ಬೈರಿಗೆ ಇವನೇ ತೋರಿಸಿದ್ದೆ. ತೋಪಾಡ, ಅಳತೆ ಪಟ್ಟಿ. ನೋಡಿ, ಜರಡಿಗಳು. ಇದು ಅಕ್ಕಿ ಒಂದ್ರದ್ದು, ಇದು ರಾಗಿ. ಕೈ ಜರಡಿ. ಇದು ನೋಡಿ ಮೊರಗಳು. ಇದು ಅದೇ ಗಣೇಶ ಹ್ಯಾಂಡ್ ಸ್ಪ್ರೇ ಮಾಡೋದು. ನೋಡಿ, ಇದು ಚಕ್ಲಿ ಶಾವಿಗೆ ಒತ್ತೋದು. ನೋಡಿ, ಮುಂಚೆ ಇದು ಚೆನ್ನಾಗಿದೆ. ಒಂದು ಫೋಟೋ ತೆಗೆದಿಲ್ಲ. ಶಾವಿಗೆ ಒತ್ತೋದಿದೆ. ಆವಾಗ ಈ ಥರ ಒತ್ತುತ್ತಿದ್ರು ನೋಡಿ. ಇವಾಗೆಲ್ಲ ಇತ್ತಾಳಕ್ಕೆ ಗೋಲ್ಕ ಉಂಡಿ ನನ್ನ ಹತ್ರ ಇದೆ ಅಲ್ಲ. ಉಂಡಿಗಳು, ಪಾಟಿ ಸೊಂಪು ಮಂತ್ರಿಗಳು. ಇದೇನು ಚಂದ್ರಿಕಾ. ನೋಡಿ, ಇದು ಕತ್ತಿ ಮಣೆ, ಅಡಿಗೆ ಮಣೆ. ನೋಡಿ, ಇದು ಚಪಾತಿ ಇಲ್ಲ. ಇದು ಚುಪ್ಪು ಕಣ್ಣು ಚುಪ್ಪು ಕಣ್ಣು. ಇದು ಅಡುಗೆ ಮಾಡೋದು. ಸೌಟುಗಳು, ತಟ್ಟೆಗಳು, ಬಿಂದಿಗೆ. ಇದು ನೋಡಿ, ತಳೆ ಬಿಂದಿಗೆ. ಇದು ಅಲ್ಲಿ ನೋಡಲ್ಲಿ ಸೋರೆಕಾಯಿ ಬುಡ್ಡೆ. ಇದು ಬಾ. ನಿಮ್ಮ ವಿಡಿಯೋದಲ್ಲಿ ಚೆನ್ನಾಗಿ ಬರೋದು ಇಷ್ಟೊತ್ತಲ್ಲಿ. ಕೆಂಪು ಸಣ್ಣಿ. ಇದು ಕೆಂಪು ಸಣ್ಣಿ. ಇದೇ ಕೆಲಸನ ಯಾವಾಗ್ಲೂ? ಹೌದಾ? ಫುಡ್ಲು ಎಲ್ಲ ಮಾಡೋದು ತಂದಿದ್ರೆ ಅನ್ಕೊಡೋರು ಇವರು. ಇದೆಲ್ಲ ಇದೆ ಅಂತ ಗೊತ್ತಿರಲಿಲ್ಲ ನಮಗೆ. ಹೌದಾ? ಇದೇ ಫಸ್ಟ್ ಸತಿನಾ? ವರ್ಷ ಬನ್ನಿ ಹಂಗೆ. ಹೌದು, ಗೊತ್ತಿರುತ್ತಲ್ಲ, ಫೋನ್ ನಂಬರ್ ಎಲ್ಲ ಇರುತ್ತಲ್ಲ. ನಾವೆಲ್ಲ ನೋಡಿಕೊಂಡು ಹೊರಡೋ ಅಷ್ಟರೊಳಗೆ ನಮಗೆ
ಸಾಯಂಕಾಲ 6 ಗಂಟೆ ಆಗಿತ್ತು ನೋಡಿ, 6:30 ಆಗಿತ್ತು. ನಾವು ಇನ್ನೂ ಹೊರಡಬೇಕಿತ್ತು, ಬಸ್ಸು ಸಿಗಬೇಕಲ್ಲ, ಹೋಗಿ ಮನೆ ಮುಟ್ಟಬೇಕಲ್ಲ. ಈ ಹುಚ್ಚಳ್ಳು ಗಿಡ ಮತ್ತೆ ತೋರಿಸ್ತಾ ಇದ್ದೀನಿ ಲಾಸ್ಟಿಗೆ. ನಾವು ಇನ್ನೂ ಸ್ವಲ್ಪ ವೀಡಿಯೋ ಮಾಡಬೇಕಿತ್ತು, ತುಂಬ ಜನ ಇರೋ ಕಾರಣ ಆಗಲಿಲ್ಲ ನೋಡಿ. ಎಳ್ಳು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿ ನೀವು ಕೂಡ ನಿಮ್ಮ ಮಕ್ಕಳನ್ನು ಈ ಥರ ಜಾಗಕ್ಕೆಲ್ಲ ಕರ್ಕೊಂಡೋಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಈ ಕಮೆಂಟ್ ಮೂಲಕ ತಿಳಿಸುವುದನ್ನು ಮಾತ್ರ ಯಾರೂ ಕೂಡ ಮರಿಬೇಡಿ. ತುಂಬ ಚೆನ್ನಾಗಿದೆ ನೋಡಿ. ರಾತ್ರಿ ಆಗುವಾಗ ನೋಡೋದಕ್ಕೆ ಸಂಜೆ ಆಗೋಯ್ತು, ಇನ್ನೂ ಸ್ವಲ್ಪ ಟೈಮ್ ಬೇಕಾಗಿತ್ತು, ಸಾಕಾಗಿಲ್ಲ ಟೈಮು. ನೀವು ಕೂಡ ಬನ್ನಿ, ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಬಾಯ್ ಬಾಯ್. ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ, ನನಗಂತೂ ತುಂಬಾ ಖುಷಿಯಾಯಿತು. ನಾನು ಒಂದು ಮಂಕ್ರಿ, ಅದು ಮಣ್ಣಿಂದು ಮಡಿಕೆ ಮಾಡಿದ್ದು, ಮತ್ತು ಅಲ್ಲಿ ಏನಾರು ಹೊರಗಡೆ ತಿಂದ್ಬಿಟ್ಟು ಹೊರಡೋಣ ಅಂತ ನಾವು ಹೊರಗಡೆ ಬಂದ್ವಿ. ನೋಡಿ ಅಲ್ಲಿ ಸೂರ್ಯಕಾಂತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದೆಲ್ಲ ಸೂರ್ಯಕಾಂತಿ ಈ ಥರ ಆಗಿರುತ್ತೆ. ಚೆಂಡು ಹೂವು ಅಂತೂ ತುಂಬಾ ಚೆನ್ನಾಗಿದ್ದು, ಅಲ್ಲೆಲ್ಲ ನೋಡಿ ಚೆಂಡು ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚೆಂಡು ಹೂವು, ಹುಚ್ಚಳ್ಳು, ರಾಗಿ ಹೊಲ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ ಫುಲ್ ವಿಡಿಯೋ ನೋಡಿ. ಎಲ್ರಿಗೂ ಬಾಯ್ ಬಾಯ್.